ಹಾಯ್ ಹಲೋ ನಮಸ್ಕಾರ ದೊಡ್ಡ ಮಂದಿಗೆ. ಇವತ್ತೊಂದು ಲೈವ್ ಟ್ರೇಡ್ ತೊಗೊಂಡು ಬರ್ರಿ. ಟ್ರೇಡ್ ಲಾಜಿಕ್ ಏನಿಲ್ಲ, ಸಿಂಪಲ್ ಐತಿ. ಮಾರ್ಕೆಟ್ ಬೇರೆ ಸ್ಟ್ಯಾಂಡ್ದಾಗಿತ್ತು. ಇಲ್ಲಿ ಒಂದು ಮಾರ್ಕೆಟ್ ತನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡೈತಿ. ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲಿದಿಂದ ಮಾರ್ಕೆಟ್ ಒಂದು ಎಷ್ಟು ಒಂದು ಲಾಂಗ್ ಅವರ್, ಎಷ್ಟು 6 ರಿಂದ 7 ಅವರ್ ಮಾರ್ಕೆಟ್ ಕನ್ಸಾಲಿಡೇಟ್ ಮಾಡ್ಕೊಡ ಬರತೈತಿ. ಸ್ವಲ್ಪ ಬಂದು ಇವಾಗ ಮೂಮೆಂಟ್ ತೋರ್ಸತೈತಿ. ಇದೆಲ್ಲ ಪೂರ ಕನ್ಸಾಲಿಡೇಟ್ ಏರಿಯಾ. ಐತಿ. ಮಾರ್ಕೆಟ್ ಇಲ್ಲಿದ ಒಂದೊಂದು ಮೂಮೆಂಟ್ ತೋರಿಸುವಂತ ಒಂದು ಎಲ್ಲ ಪಾಸಿಟಿವ್ ಸೈನ್ಸ್ ಕೊಡತೈತಿ. ಇಲ್ಲಿದ ಮಾರ್ಕೆಟ್ ನಾವು ಒಂದು ಅಪ್ ಟ್ರೆಂಡ್ ನೋಡಬಹುದು. ಲಾಂಗ್ ಪೊಸಿಷನ್ ಸೊ ಸ್ಟಾಪ್ ಲಾಸ್ ಇದ್ರ ಕೆಳಗ ಮಿನಿಮಮ್ 1/2 ಟಾರ್ಗೆಟ್. ಇದು ಟ್ರೇಡ. ಇದನ್ನ 5 ನಿಮಿಷದಾಗ ಕನ್ವರ್ಟ್ ಮಾಡೋದು. ಇಲ್ಲಿ ನಮಗೊಂದು ಸಿಂಪಲ್ ಟ್ರೇಡ್ ಲಾಜಿಕ್ ಏನಂದ್ರ ಪಿಬ್ ರಿಟ್ರೇಸ್ಮೆಂಟ್. ಇಲ್ಲೊಂದು ಏನಂದ್ರ ಇದು ಡಿಸ್ಕೌಂಟ್ ಝೋನ್. ಇದು ಡಿಸ್ಕೌಂಟ್ ಝೋನ್. ಇದು ಪ್ರೀಮಿಯಂ ಝೋನ್. ಯಾವಾಗಲೂ ಪ್ರೀಮಿಯಂ ಝೋನ್ ದಿಂದ ಸೆಲ್ ಮಾಡಬೇಕು, ಡಿಸ್ಕೌಂಟ್ ಝೋನ್ ದಿಂದ ಬೈ ಮಾಡಬೇಕು. ಇದು ಬೇಸಿಕ್ ರೂಲ್. ಸೊ ಇದ ಲಾಜಿಕ್ನ ಇಟ್ಕೊಂಡು ನಾವಿಲ್ಲಿ ಡಿಸ್ಕೌಂಟ್ ಝೋನ್ ದಿಂದ ಬೈ ಮಾಡತ್ತಿದ್ದೀವಿ. ಏನು ಬೈ ಅಂದ್ರೆ, ಆ ಬೈದಿಂದ ರೀಸನ್ ಏನಂದ್ರೆ, ಇಲ್ಲೊಂದು ಮಾರ್ಕೆಟ್ದಾಗ ಆರ್ಡರ್ ಬ್ಲಾಕ್ ಐತಿ. ಇದು ಡಿಸ್ಕೌಂಟ್ ವ್ಯಾಲ್ಯೂ. ಡಿಸ್ಕೌಂಟ್ದಾಗ ಆರ್ಡರ್ ಬ್ಲಾಕ್ ವಿತ್ APG ಸಿಗಬೇಕು. ಇಲ್ಲಿ ಡಿಸ್ಕೌಂಟ್ದಾಗ ಇದು ಆರ್ಡರ್ ಬ್ಲಾಕ್ ಸಣ್ಣದೊಂದು ಆರ್ಡರ್ ಬ್ಲಾಕ್. ಅದ್ರ ಮೇಲೆ ಇಲ್ಲಿ APG. ಮಾರ್ಕೆಟ್ ಇದಕ್ಕೆ ಹೆಂಗ್ ಟಚ್ ಆಗ್ತೈತಿ, ಅಲ್ಲಿ ಹಿಡ್ದ ನಮ್ದೊಂದು ಬೈ ಸೈಡ್ ಟ್ರೇಡ್ ಪ್ಲಾನ್ ಆಗ್ತೈತಿ. ಸೊ ನಾ ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಾಕ್ತೀನಿ. ಯಾಕಂದ್ರೆ ವಿಡಿಯೋ ಲೆಂತಿ ಆದ್ರೆ ನಿಮಗೂ ಒಂದು ಸ್ವಲ್ಪ ನೋಡಕ್ಕೆ ಬೋರ್ ಆಗ್ತೈತಿ. ಸೊ ಗೊತ್ತೈತಿ, ಟ್ರೇಡಿಂಗ್ ವಿಡಿಯೋಸ್ ಯಾವಾಗಲೂ ನೋಡಕ್ಕೆ ಸ್ವಲ್ಪ ಬೋರಿಂಗ್ ಅನಿಸ್ತೈತಿ. ಯಾಕಂದ್ರೆ ಅದ ಕ್ಯಾಂಡಲ್ ಸ್ಟಿಕ್ ಅದ ರೆಡ್ ಗ್ರೀನ್ ಅಲ್ಲೇ ಮೇಲೆ ಹೋಗ್ತೈತಿ, ಅಲ್ಲೇ ಕೆಳಗೆ ಹೋಗ್ತೈತಿ. ನೋಡಕ್ಕೆ ಒಂದು ಸ್ವಲ್ಪ ನಿಮಗೂ ಒಂದು ಸ್ವಲ್ಪ ಈಗಿನ ಅವ್ರಿಗೆ ಪೇಷನ್ಸ್ ಅಂತಾರಲ್ಲ, ಆ್ಯಕ್ಚುಲಿ ನನಗೂ ಪೇಷನ್ಸ್ ಇಲ್ಲ. ಬಟ್ ಇವಾಗ ಕಲಿತಾ ಟ್ರೇಡಿಂಗ್ ಕಲಿತಾ ಪೇಷನ್ಸ್ ಅನ್ನೋದು ತಾನೇ ಬಂದೈತಿ. ಸೊ ಇವಾಗ ಟಚ್ ಆಯ್ತು ನಮ್ದು APG ಝೋನ್. ಇದನ್ನ ತೆಗಿತಾನು ಪಿಬ್ಬ. ಸೊ ಇಲ್ಲಿ
ಪ್ರಾಫಿಟ್ನ ಅದನ್ನ ನಿಮಗೆ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ನಾನು ಈ ಟ್ರೇಡ್ನ ಕಟ್ ಮಾಡೋಕ್ಕೆ ಮೇನ್ ರೀಸನ್ ಏನಂದರೆ, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನನ್ನ ಟಾರ್ಗೆಟ್ ಇಲ್ಲಿವರೆಗೂ ಇತ್ತು, ಓಕೆ. ಬಟ್ ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಾ ಇದೆಯಲ್ಲ, ಆ ಟ್ರೆಂಡ್ ಲೈನ್ದು ರೀಟ್ರೇಸ್ಮೆಂಟ್ ಆದರೆ ಇಲ್ಲೇ ಆಗೋದು. ಇವಾಗ ನೋಡಿ, ಮಾರ್ಕೆಟ್ ಏನಾದರೂ ಈಗ ಸಡನ್ನಾಗಿ ಫಾಲ್ ಆದರೆ ಮಾರ್ಕೆಟು ತನ್ನ ಸ್ಟ್ರಕ್ಚರ್ನ ಬಿಟ್ಬಿಟ್ಟು ಎಲ್ಲಿಗೆ ಬರುತ್ತೆ ಗೊತ್ತಾ? ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಮಾರ್ಕೆಟು ಇಲ್ಲಿ ತನ್ನ ಟ್ರೆಂಡ್ ಲೈನ್ನ ಪೇಲ್ ಮಾಡಿದ್ರೆ ಮಾರ್ಕೆಟ್ ಒಂದು ರಿವರ್ಸ್ ಬರುತ್ತೆ, ಮತ್ತೆ ಒಂದು ಸ್ವಲ್ಪ ರಿಟ್ರೇಸ್ಮೆಂಟ್ ಕೊಟ್ಟಂಗೆ ಮಾಡುತ್ತೆ. ಒಂದು ಸಡನ್ನಾಗಿ ಫಾಲ್ ಆದರೆ ಮಾರ್ಕೆಟ್ ಇಲ್ಲಿವರೆಗೂ ಫಾಲ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ನಾನು ಟ್ರೇಡ್ನ ಇಲ್ಲಿಗೆ ಕಟ್ ಮಾಡಿದೆ. ದಿಸ್ ಈಸ್ ಮೈ ಟ್ರೇಡ್. ಸಾರಿ, ನನ್ನ ಹತ್ರ ಒಳ್ಳೆ ಡಿವೈಸ್ ಇಲ್ಲ. ಓಕೆ, ದಿಸ್ ಈಸ್ ಮೈ ಟ್ರೇಡ್. ನಾನು ಪ್ರಾಫಿಟ್ ಆಗಿದ್ದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಎಲ್ಲ ಕರ್ನಾಟಕದ ಜನತೆ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನಲ್ಲಿ ಒಬ್ಬ ಒಳ್ಳೆ ಟ್ರೇಡರ್ ಇದ್ದಾನೆ ಅಂತ ಪ್ಲೀಸ್ ಗುರುತಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿಗೆ ಈ ವಿಡಿಯೋನ ಕಟ್ ಮಾಡ್ತಾಯಿದ್ದೀನಿ.